ರಸ್ತೆನಲ್ಲಿ ಬಿದ್ದಿದ್ದ ಈ ಚಿನ್ನದ ತಾಳಿ ಸರ ನನ್ನ ಕೈಗೆ ಸಿಕ್ಕಿದೆ ಅಂದ್ರೆ ನಾನು ಕನಸಿನಲ್ಲಿ ನೋಡಿದ್ದು ನರಿಮುಖನೇ ಇರಬೇಕು. ಇದನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಹಂಗಂಗೆ ಕಟ್ಬಿಡ್ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಮುಂಡೆದು. ಏನು ಬಚ್ಚಿಟ್ಕೊಂಡ್ರಿ? ಅದೆಲ್ಲ ನಿನಗೆ. ಕಾಫಿ ಕುಡಿತೀರಾ? ಬೇಡ, ನೀನೇ ಕುಡಿ. ಇಲ್ಲಿಂದ ಹೋಗು ಅಂತ ನಾನು ಹೇಳಿದ್ದೆ. ಅಮ್ಮಮ್ಮ ಅಂದ್ರೆ ಇದು ಎಷ್ಟು ಕ್ಯಾರೆಟ್ ಇರ್ಬೋದು? ಒಂದು 18, ಒಂದು 9. ಅಲ್ಲ, ಇದೇನು ಕ್ಯಾರೆಟೋ ಅಥವಾ ಬೀಟ್ರೋಟೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಯಜಮಾನ್ರೆ, ನಾನ್ ನೋಡ್ಬಿಟ್ಟೆ. ಏನು? ನಿಮ್ ಕೈಲಿರೋ ತಾಳಿ ಸರನ. ಯಾಕದು? ನಿನಗೋಸ್ಕರ ಅಂತಾನೆ ತಂದಿದ್ದು. ಯಾವಾಗ ಕಟ್ತೀರಾ? ಅಮಾವಾಸ್ಯೆ ಕಟ್ಟಿಬಿಡ್ತೀನಿ. ಗುರುಗಳೇ, ನೀವ್ ಈ ರೀತಿ ಗಲ್ಲಿ ತಿರುಗ್ತಾ ಇದ್ರೆ ಸಿನಿಮಾಕ್ ಹಾಡ ಗಾಯಕರು ಸಿಗ್ತಾರಿಯೇ? ವೀಕ್ಷಕರು ಎಷ್ಟು ಚೆನ್ನಾಗಿ ಆಡ್ತಾರೆ ಗೊತ್ತೇನಾ? ಅದನ್ನೇ ತಾನೇ ನೀವು ಮುಂಚೆ ಮಾಡ್ತಾ ಇದ್ದು. ಅಂದ್ರೆ ಭಿಕ್ಷುಕರಲ್ಲಿ ಬಡವರಲ್ಲಿ ಗಾಯಕರನ್ನ ಹುಡುಕ್ತಾ ಇದ್ರಿ ಎಂದೆ. ಈ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ಗೆ ಎಲ್ಲ ಗೊತ್ತು. ಎಂತೆಂತ ಟ್ಯಾಲೆಂಟ್ಗಳು ಇರ್ತಾರೆ ಗೊತ್ತೇನೋ? ಗಲ್ಲಿ ಹುಡುಕಿ ಕಂಠಶ್ರೀಗಳನ್ನ ಹುಡುಕಿ ತೆಗಿಬೇಕು ಗೊತ್ತೇನಾ? ನೋಡ್ದೇನೋ ಆ ಮನೆ ಮಾಡಿ ಮೇಲೆ ಎಂಥ ಪ್ರತಿಭೆ ಅಡಗಿದೆ ಅಂತ. ಏನು ಶಾರೀರ, ಏನು ಶರೀರ. ಆ ಹುಡುಗಿ ಕೈಯಿಂದ ನಮ್ಮ ಸಿನಿಮಾಗ ಒಂದು ಹಾಡು ಹಾಡಿಸ್ಲೇಬೇಕು. ಗೊತ್ತಾಯ್ತೇನೋ? ನಡಿಯೋ. ನಮಸ್ಕಾರ ಸರ್, ತಾವು ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಚಾಚಾ ಚಂದನ್ ಅಲ್ವೇ? ಹೌದೌದು, ಇವ್ರು ನನ್ನ ಶಿಷ್ಯ ಸಾಚಾ ಸಾಜನ್ ಅಂತ. ಅಯ್ಯೋ, ತಾವು ನಮ್ಮ ಮನೆಗೆ ಬಂದಿದ್ದು ಶೃಂಗೇರಿ ಶಾರದಾಂಬೆನೇ ಬಂದಂಗಾಯ್ತು. ಇರಿ, ನಿಮ್ ಪಿಟಿಗೆ ಒಂದು ನಮಸ್ಕಾರ ಹಾಕೊಂಡ್ಬಿಡ್ತೀನಿ. ನೋಡಿ, ನಾವು ನಮ್ಮ ಸಿನಿಮಾದಲ್ಲಿ ಹೊಸಬರಿಗೆ ಹಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬೇಷ್ ಸರ್, ಬೇಷ್. ತಮ್ದು ಒಳ್ಳೆ ನಿರ್ಧಾರ ಸರ್. ಈಗಿನ ಡೈರೆಕ್ಟರ್ಗಳು ಬಿಡಿ, ಬರೀ ಹಾಡಿಸ್ತವ್ರ ಕೈಯ ಹಾಡಿಸ್ತಾರೆ. ಹೊಸ ಪ್ರತಿಭೆಗಳು ನಿಮ್ಮಂತವ್ರಲ್ಲೇ ಬೆಳಕಿಗೆ ಬರಬೇಕು. ನೋಡಿ, ನನಗೆ ವಿ ಮನೋಹರ್ ಅಗದಿ ಬೆಸ್ಟ್ ಫ್ರೆಂಡ್ ಸರ್. ಇವತ್ತವರೆಗೂ ಒಂದೇ ಒಂದು ಫೋನ್ ಇಲ್ಲ. ನಾವು ಹುಡ್ಕೊಂಡ್ ಬಂದಿರೋ ಪ್ರತಿಭೆ ಇವರೇ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಾವು ಹಾಡಿಸ್ತಾ ಇರೋದು ನಿಮ್ ಕೈನಲ್ಲ. ಈ ಮನೆಯಲ್ಲಿ ಅದ್ಭುತವಾದ ಒಬ್ಬ ಲೇಡಿ ಸಿಂಗರ್ ಇದ್ದಾರೆ. ಅವ್ರ ಕೈಲಿ ಹಾಡಿಸ್ಬೇಕು ಅಂತ ನಮ್ ಗುರುಗಳು ತೀರ್ಮಾನ ಮಾಡಿದ್ದಾರೆ. ತಮ್ಮ ಆಕಾರ ನೋಡಿದಾಗ್ಲೇ ಅನ್ಕೊಂಡೆ ತಾವು ಹುಡ್ಕೊಂಡ್ ಬಂದಿರೋ ಜಾಜಿ ಮೇಡಮ್ನವ್ರನ್ನ ಅಂತ. ಏನೋ ಹೇಳದಂಗಿತ್ತು. ಏನು ಇಲ್ಲ ಗುರುಗಳೇ, ತಾವು ನನ್ನ ಮನೆಗೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಈ ಟ್ರೋಫಿ. ರೀ, ನನಗೆ ಮದುವೆ ಆಗಿದೆ ರೀ. ಅದು 4 ಜನಕ್ಕೆ ಗೊತ್ತಾಗ್ಲಿ ಅಂತಾನೆ ಇದು ನಿಮ್ ಕತ್ತಿಗೆ ಹಾಕಿದ್ದು. ಮಲ್ಲು ಲೇಡಿ ಸಿಂಗರ್ ಅಂತೆ, ನೀನೇ ಇರ್ಬೇಕು. ಹೋಗಿ ಕೇಳು. ಅಣ್ಣ, ನಂದು ಪರಿಚಯ ಮಾಡ್ಸಣ್ಣ. ಗುರುಗಳೇ, ಇವಳು ನಮ್ಮ ದೇವರ ಕೊಟ್ಟ ತಂಗಿ. ಯಾವ ಪಿಚ್ನಲ್ಲಿ ಬೇಕಿದ್ರು ತುಂಬಾ ಸುಂದರವಾಗಿ ಹಾಡ್ಬಿಡ್ತಾಳೆ. ಸುಮ್ಮನೆ ಹೀಗೊಂದು ಬಿಡ್ಲಾ? ನಾನು ಬಿಟ್ಟೆ ಕಚ್ಕೊಳ್ಳಿಲ್ಲ, ನೀನ್ ಬಿಡು. ಸರ್, ಬಾಸಿ. ಎಷ್ಟು ದಿವಸ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ಲು. ಇವತ್ತು ಅದೇನೋ ಉಮೇದ್ ಬಂದ್ಬಿಡ್ತಲ್ಲ, ಡಾನ್ಸ್ ಮಾಡ್ಕೊಂಡು ಹಾಡಿಲ್ಲಲ್ಲ, ಅದು ಸ್ವಲ್ಪ ಗಂಟು ಕೈ ಕೊಟ್ಬಿಡ್ತು. ನೋಡಿ, ನಾನು ಹುಡುಕೊಂಡ್ ಬಂದಿರೋ ಪ್ರತಿಭೆ ಇವರಲ್ಲ. ಜಾಜಿ ಮೇಡಮ್ ಅವರೇ ಇರ್ಬೇಕಾ? ಅದು ಕಂಠ, ಆ ಸುಂದರವಾದ ಶಾರೀರ ಅಲ್ಲೆಲ್ಲೋ ಇದೆ. ಸರ್, ಆ ಹಾಡ್ ನನಗೂ ಬರುತ್ತೆ. ಒಲಿಸಿತು ಬಲವಿನ ಪೂಜಾ ಫಲ. ಪಲ್ಲು, ನಾನು ಈಗಾಗ್ಲೇ ಕಟ್ ಆಗಿದೆ. ಸುಮ್ಮನಿರಿ ಪಾ, ನಾನು ಹಾಡು ಹಾಡ್ತಾ ಇದ್ದೀನಿ. ತುಂಬಾ ಮಧುರವಾಗಿ ಆಡ್ತಾರೆ. ಇವ್ರು ನಿಮ್ ಹೆಂಡ್ತಿನ? ತಾಳಿ ಕಟ್ಟೋದಕ್ಕೆ ದಿನ ಗೊತ್ತು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಹಾಡ್ತಾರೆ. ಇವ್ರ ಹಾಡನ್ನ ರೆಕಾರ್ಡ್ ಮಾಡ್ಕೋತೀವಿ. ಯಾರು ಬೇಡ ಬಂದ್ರು, ಮಾಡ್ಕೊಳೆ. ಅಮ್ಮ, ಸ್ವಲ್ಪ ಈ ಕಡೆ ಬರ್ತೀರಾ? ಅಣ್ಣ, ಸಿನಿಮಾದಲ್ಲಿ ನನ್ನ ಕೈಲಿ ಹಾಡ್ಸಲ್ವಾ? ಹಾಡು ಹೇಳ್ತೀನಿ ಅಂತ ಹೇಳಿ ಎಂಡ ಕುಡ್ದು ಕೋತಿ ತರ ಆಡಿದ್ರೆ ಯಾರು ತಾನೇ ಹಾಡಿಸ್ತಾರೆ?
ಪಾಂಡುರಂಗ ಅವರೇ, ಓ ಬನ್ನಿ ಗುರುಗಳೇ, ಬನ್ನಿ 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 ಬನ್ನಿ. ನಿಮ್ಗೊಂದ್ ಸಕ್ಕ ಸಂತೋಷ ಸುದ್ದಿ. ಏನ್ ಹೇಳಿ? ಚಂಪಾ ಅವರು ಹಾಡಿದ ಹಾಡನ್ನ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕೇಳಿದ್ರು, ತುಂಬಾ ಸಂತೋಷ ಪಟ್ರು. ಅದಕ್ಕೆ ಎಲ್ಲಾ ಹಾಡನ್ನು ಅವ್ರ ಕೈಯಿಂದ ಹಾಡಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಚಂಪಾ ಸೆಲೆಕ್ಟ್ ಆಗ್ಬಿಡ್ಲಾ? ಅದಕ್ಕೆ ನಾನ್ ಸೆಲೆಕ್ಟ್ ಆಗ್ಬೇಕು ಅಂತ ನನಗೆ ಎಷ್ಟು ಆಸೆ ಇತ್ತು ಗೊತ್ತಾ? ಯೋಚನೆ ಮಾಡ್ಬೇಡ ಪಲ್ಲು, ನೀನೇ ಸೆಲೆಕ್ಟ್ ಆಗೋ ಹಾಗೆ ನಾ ಮಾಡ್ತೀನಿ. ಆದ್ರೆ ನಿಮ್ಮಿಬ್ರು ಸಪೋರ್ಟ್ ನನಗ್ ಬೇಕು. ಹ್ಞೂ, ನಾನ್ ಸೆಲೆಕ್ಟ್ ಆಗೋವರೆಗೂ ನಮ್ ಸಪೋರ್ಟ್ ನಿಮ್ಗೆ ಇರುತ್ತೆ. ತಾಯಿ ಶಾರದೆ ಆಶೀರ್ವಾದ ನಿಮ್ ಮೇಲಿದೆ. ಅಭ್ಯಾಸ ಮಾಡೋದನ್ನ ಮರಿಬೇಡ. ಸ್ಟುಡಿಯೋದಲ್ಲಿ ಯಾವತ್ ರಿಕಾರ್ಡಿಂಗ್ ಅಂತ ಬಂದ್ ಹೇಳ್ತೀನಿ, ಆವತ್ ನೀನ್ ಬರ್ಬೇಕಾಗತ್ತಮ್ಮ. ಪಾಂಡುರಂಗ ಅವರೇ, ನಾವಿನ್ ಬರ್ತೀವಿ. ಹೋಗಿ ಹೋಗಿ, ಕೆಟ್ಟ ಬಿಸಿಲಿದೆ, ಟೀ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಣ್ಣ, ರೆಕಾರ್ಡಿಂಗ್ ದಿನ ನಾನು ಸ್ಟುಡಿಯೋ ಬಂದು ಹಾಡ್ ಹೇಳ್ತೀನಿ. ನೋಡಮ್ಮ, ದೇವರು ಕೊಟ್ಟ ತಂಗಿ, ಅವ್ರು ಕರೆದಿರೋದು ಬರೀ ಚಂಪಾನ ಮಾತ್ರ. ಮನೆಗ್ ಬಂದು ಮದ್ವೆಗಂತ ಕರೆದಾಗ ಮನೆ ಮಂದಿ ಎಲ್ಲ ಹೋಗಲ್ವಾ? ಇದು ಹಾಗೇನೆ. ಅಯ್ಯೋ, ಹಾಗೆಲ್ಲ ಹೋದ್ರೆ ಗೌರವ ಇರಲ್ಲಮ್ಮ. ಯಾಕ್ ಗೌರವ ಇರಲ್ಲ? ಅವಳು ಮನೆ ಕೆಲಸದವಳು, ನಾನು ಈ ಮನೆ ಮಗಳು. ನೀ ನನಗ್ ಸಪೋರ್ಟ್ ಮಾಡದೆ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ನಾನು ನಿನ್ ಮೇಲೆ ಚೂ ಬಿಟ್ಬಿಡ್ತೀನಿ. ರೀ, ಮೊದ್ಲು ನಿಮ್ ತಂಗಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ. ಅದ್ ಯಾಕ್ರಿ ಮೇಡಮ್ ಅವರೇ ಈಗೀಗ ಫಿಟ್ಟಿಂಗ್ ಇಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ನೀವು? ರೀ, ಇವ್ಳು ಯಾರು? ನಿಮ್ ಸ್ವಂತ ತಂಗಿ, ನಿಮ್ ಒಡ ಹುಟ್ಟಿದ ತಂಗಿ, ನಿಮ್ ಬೆನ್ನಿಗೆ ಬಿದ್ದ ತಂಗಿ, ರಕ್ತ ಹಂಚ್ಕೊಂಡು ಹುಟ್ಟಿದ ತಂಗಿ. ಆಯ್ತಮ್ಮ, ದೇವ್ರು ಕೊಟ್ಟ ತಂಗಿ, ಮುಂದಕ್ಕೆ ಹೇಳು. ಇಂತ ಪ್ರತಿಭೆ ಇರೋ ತಂಗಿ ಇರ್ಬೇಕಾದ್ರೆ ಕೆಲಸ ಹತ್ರ ಹಾಡ್ತಿದ್ದೀರಲ್ಲ, ಇದು ಸರಿನಾ? ಇದನ್ನ ಕೇಳಿಸ್ಕೊಂಡಿದ್ ಜನ ಪಕ್ಕ ಪಕ್ಕ ಅಂತ ನಕ್ ಬಿಡ್ತಾರಷ್ಟೇ. ನನ್ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ ಜಾಸ್ತಿ ಆಂಟಿ? ಆಂಟಿ ಗಿಂಟಿ ತಿನ್ನಸೆ ಅಂದ್ರೆ ನಿನ್ ತಲೆ ಮೇಲೆ ಮೆಣಸು ಹಾಕ್ಬಿಡ್ತೀನಿ. ಕೇಸ ನೋಡೋಗೆ. ನನ್ ಕೈಲಿ ಹಾಡಿಸ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಅಯ್ಯೋ, ಆಡ್ಸೋದಕ್ಕೆ ನಾನ್ ಯಾರಮ್ಮ? ಅವಳ ಕೈಲಿ ಹಾಡ್ ಆಡಿಸ್ತೀನಿ ಅಂತ ಒಪ್ಪಿಗೆ ಕೊಟ್ಟಿರೋದು ಮ್ಯೂಸಿಕ್ ಡೈರೆಕ್ಟ್ರು. ಹೋಗಿ ಆಡ್ತಾ ಇರೋದು ಅವಳು. ನಾನ್ ತಾನೇ ಇನ್ನೇನು ಮಾಡ್ಲಿ? ನೀನ್ ಅವ್ರ ಹತ್ರ ಹೋಗಿ ಒತ್ತಾಯ ಮಾಡು, ನನ್ ತಂಗಿ ಕೈಲೂ ಹಾಡ್ಸಿ, ಇಲ್ಲ ಅಂದ್ರೆ ಚಂಪನ್ ಕೈಲೂ ಹಾಡ್ಸಲ್ಲ ಅಂತ. ಮಾವ ಸಿನಿಮಾನ ಈ ಕೂಡಲೇ ಸ್ಟಾಪ್ ಮಾಡಿ ಅಂತ ಹೇಳಿ, ಇಲ್ಲ ಅಂದ್ರೆ ಥಿಯೇಟರ್ಗೆ ಕಲ್ಲು ಹೊಡಿತೀನಿ ಅಂತ ಹೆದರ್ಸಿ. ಕಲ್ಲು ಹೊಡಿಯೋ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ ನೀನು? ಚಂಪಾ, ಮ್ಯಾಚ್ ಬಾಕ್ಸ್ ಕೊಡೆ, ಇವ್ನು ಕಡ್ಡಿ ಮೀಸೆ ಕಡ್ಡಿಗೆ ಇಟ್ಬಿಡ್ತೀನಿ. ಗೊತ್ತಾಯ್ತೀನಿ ಪಲ್ಲು, ನಿಮ್ ಅಣ್ಣನ್ಗೆ ನಿನ್ ಬೆಳವಣಿಗೆ ಒಂಚೂರು ಇಷ್ಟ ಇಲ್ಲ. ಆ ಕೆಲಸದೊಳೆ ಬೆಳ್ಳಿಲಿ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಕಂಡವ್ರಿಗೆ ಕೇಸರಿ ಬಾತು, ಮನೆಯವ್ರಿಗೆ ಖಾರ ಬಾತು. ಅಣ್ಣ, ನೀನ್ ಅವ್ರನ್ನ ನಮ್ ತಂಗಿ ಕೈಲಿ ಹಾಡ್ಸಿ ಅಂತ ಒಪ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಲಾಯರ್ನ ನಾನ್ ಒಪ್ಪಿಸ್ಬೇಕಾಗತ್ತೆ. ಯಾವ್ದಕ್ಕಮ್ಮ? ಆಸ್ತಿಲ್ ಭಾಗ ಮಾಡಕ್ಕೆ. ಏನು ಯಜಮಾನ್ರೆ, ಏನೇನು ನಿನ್ ವೇಷ? ಯಾವ್ಯಾವ ವೃತ್ತಿಗೆ ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ ಅಂತ ನಮ್ ಕಾರ್ಮಿಕ ಸಂಘದ ಬೈಲ ಹೇಳುತ್ತೆ. ಬೈಲಾಗಿಲ್ಲ ಅಂತ ಕುಯ್ದಿದ್ ಸಾಕು. ಗುರುಗಳಿಗೆ ಕಾಫಿ ಕೊಡು. ನೋಡಿ ಇವ್ರೆ, ಪಾಂಡ್ರಂಗ ಗಟ್ಟಿಗಡಿ ಅವ್ರೆ, ಈಗ ಸಾಂಗ್ ರಿಕಾರ್ಡಿಂಗ್ ಡೇಟು ಫಿಕ್ಸ್ ಆಗ್ತಾ ಇದೆ. ಚಂಪಾ ಅವರು ಒಂದು ವಾರದ ಮಟ್ಟಿಗೆ ನಮ್ಮ ಸ್ಟುಡಿಯೋಗೆ ಬಂದು ಹಾಡಬೇಕಾಗುತ್ತೆ. ಆದ್ರೆ ನಿಮ್ಗೆ ಒಂದ್ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಇವಳು ನಮ್ಮನೆ ಕೆಲಸದವಳು. ಏನು ಯಜಮಾನ್ರೆ? ನಮಗ್ ಬೇಕಾಗಿರೋದು ಆಕೆಲಿರೋ ಟ್ಯಾಲೆಂಟ್. ಈ ಜಾತಿ ಲಿಂಗ ಮೇಲು ಕೀಳು ಅನ್ನೋ ಭೇದ ಭಾವ ಕಲೆಗಿರಲ್ಲ. ಆದ್ರೂ ನಾನು ಹಾಕೋ ಒಂದು ಕಂಡೀಷನ್ಗೆ ನೀವು ಒಪ್ಪೋದಾದ್ರೆ ಮಾತ್ರ ಚಂಪನ್ ಕೈಲಿ ಹಾಡಿಸ್ತೀನಿ. ಏನದು ನಿಮ್ ಕಂಡೀಷನ್? ನಿಮ್ಮ ಸಿನಿಮಾದಲ್ಲಿ ನನ್ನ ತಂಗಿಯಿಂದ ಕೂಡ ಒಂದು ಹಾಡನ್ನು ಹಾಡಿಸ್ಬೇಕು. ಏನು ಯಜಮಾನ್ರೆ, ಕಾರ್ಮಿಕರ ಮೇಲೆ ಮಾಡ್ತಾ ಇರೋ ದೌರ್ಜನ್ಯ ಇದು. ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗಿ ನಾನು ಇದನ್ನ ಖಂಡಿಸ್ತೀನಿ. ನೀವ್ ಮುಂದೆ ಬರೋದಕ್ಕೆ ನನ್ನನ್ನು ತೊಳಿತಾ ಇದ್ದೀರಾ? ಚಂಪಾ ಅವರೇ, ಟ್ಯಾಲೆಂಟ್ ನ ಯಾರಿಂದನೂ ತುಳಿಯೋಕ್ಕಾಗೋದಿಲ್ಲ. ಆಕಾಶದ ಬಣ್ಣನ ಬದಲಾಯಿಸಕ್ಕಾಗುತ್ತೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ತೆಗಿತಾರೆ. ಯಾರ್ದೋ ಮುಲಾಜಿ ಒಳಗಾದ್ರೆ ಸಿನಿಮಾ ಸೋಲುತ್ತೆ. ಯಾವ್ದಕ್ಕೂ ನಮ್ ಪ್ರೊಡ್ಯೂಸರ್ ಹತ್ರ ಮಾತಾಡಿ ನೋಡ್ತೀನಿ. ಅವ್ರು ಒಪ್ಪಿದ್ರೆ ನಿಮ್ ತಂಗಿ ಕೈಯಿಂದ ಹಾಡಿಸ್ತೀನಿ, ಇಲ್ಲಾಂದ್ರೆ ಬಿಟ್ಟಾಕ್ತೀನಿ. ಪಾಂಡುರಂಗ, ಯಾಕಪ್ಪ ಯೋಚನೆ ಮಾಡ್ತೀಯಾ? ಯಾರಿಗೆ ಚೆನ್ನಾಗಿ ಹಾಡೋದಕ್ಕೆ ಬರುತ್ತೋ ಅವಳ ಕೈಲಿ ಹಾಡ್ಸು. ಯಾರ ಕೈಲೋ ಹಾಡ್ಸೋದಕ್ಕೆ ಇದೇನ್ ಮಂಗಳ ಗೌಳಿ ತಾನ? ಈ ಮಾತನ್ನ ನಿಮ್ಮ ಮಗಳು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲ? ನೀನು ಯಾರ ಕೈಲೂ ಹಾಡಿಸ್ಬೇಡ, ನನ್ ಕೈ ಹಾಡ್ಸು. ಮಾತ್ರ ಶಿವರ ನೀವು ಹೂನಪ್ಪ, ನಂಗೆ ದೇವನಾಮ ಚೆನ್ನಾಗಿ ಹಾಡೋದಕ್ಕೆ ಬರುತ್ತೆ. ಭಾಗ್ಯದ ಲಕ್ಷ್ಮೀ ಬಾಲಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾಲಮ್ಮ. ಮಾತ್ರ ಶಿವರೇ, ಲಕ್ಷ್ಮಿ ಬಾಲ ಇರಲ್ಲ, ಬಾಲ ಇರೋದು ಆಂಜನೇಯನಿಗೆ. ಇದು ಬೇಡ ಬಿಡಪ್ಪ. ಲಾಲಾ ಸಲಸಕು ಲಾಲಾ. ಮಾತ್ರ ಶಿವ ಅಷ್ಟೇ ಅವ್ರೆ, ನೀವ್ ಹೆತ್ತ ಮಗನೇ ನಿಮ್ ಹಾಡ್ ಕೇಳಕ್ ರೆಡಿ ಇಲ್ಲ ಅಂದ್ಮೇಲೆ ಆ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಿಮ್ ಹಾಡ್ ಕೇಳಿ ಅದನ್ನ ಸಿನಿಮಾಗೆ ಹಾಕ್ಬಿಡ್ತಾರಾ? ಮೊದ್ಲು ಅಡ್ಗೆ ಮನೆಗೆ ಹೋಗಿ ಉಪ್ಪು ಹುಣಸೆ ಹಣ್ಣು ಹಾಕಿ ನಾಲ್ಗೆ ಚೆನ್ನಾಗಿ ತಿಕ್ಕೊಡಿ. ಅಕ್ಷರ ಬಂದ್ರು ಬರ್ಬೋದು, ಆಮೇಲೆ ಹಾಡೋರಂತೆ. ನಾನು ಈ ಮನೇಲಿ ಹಾಡ್ತೀನಿ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಉರಿ. ನೀವೇ ಹಾಡ್ಕೊಳ್ಳಿ. ನಿಮ್ ತಂಗಿ ಇರ್ಬೇಕಾದ್ರೆ ಆ ಕೆಲಸದೊಳತ್ರ ಯಾಕ್ರಿ ಹಾಡ್ಸೋದು? ಜಾಜಿ ಆಂಟಿ, ನೀವ್ ನನ್ನ ಕೆಲ್ಸದವಳು ಹಾಗೆ ಹೀಗೆ ಅಂದ್ರೆ ನಾನ್ ಸುಮ್ನಿರಲ್ಲ. ನಾನು MSc ಮೇಡ್ ಸರ್ವೆಂಟ್ ಚಂಪಾ ಕಲಿ. ಮೊದ್ಲು
ಮಾಡ್ತಾಳೆ ಅಂತ ಆ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರ? ಹೇಳಿದೀನಿ ಮೇಡಮ್ ಅವರೇ, ಅವರು ನಿರ್ಮಾಪಕರ ಹತ್ರ ಮಾತಾಡಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಳು ಒಳ್ಳೆ ಸಿಂಗರು, ಇನ್ನೊಬ್ರು ಬಾತ್ರೂಮ್ ಸಿಂಗರ್. ಈ ಸಕ್ಕರೆ ಬೇಕು ಅಂದ್ರೆ ಮುಗ್ಗುಲು ಗೋಧಿನೂ ತಗೋಬೇಕು ಅಂತ ಮೊದಲೆಲ್ಲ ಸೊಸೈಟಿನಲ್ಲಿ ಹೇಳ್ತಾ ಇದ್ರಂತೆ. ಅಂತದ್ ಯಾವ್ದಾದ್ರು ಒಂದು ಸ್ಕೀಮ್ ಬಂದ್ರೆ ನನ್ನ ತಂಗಿನೂ ಹಾಡಬಹುದು ಏನೋ. ಮ್ಯೂಸಿಕ್ ಡೈರೆಕ್ಟ್ರು ಇವ್ರಿಗೆ ಸಾವೇ ಇಲ್ಲಪ್ಪ. ಸರ್ ನಮಸ್ಕಾರ, ನಾನು ಪಾಂಡ್ರಂಗ ಗಂಟಗಲಿ. ಅದೇ ನಮ್ಮ ತಂಗಿ ಹಾಡೋದ್ರ ಬಗ್ಗೆ ಹೇಳಿದ್ನಲ್ಲ, ಏನಾಯ್ತು? ಏನು ಯಜಮಾನ್ರೆ ಏನಾಯ್ತು? ಅವ್ರು ಹಾಡ್ಸೋದಾದ್ರೆ ನಿನ್ನ ಕೈಲೇ ಆಡಿಸ್ತಾರಂತೆ. ನಾವೇ ಅವ್ರಿಗೆ ₹1 ಕೋಟಿ ಕೊಟ್ರು ನಮ್ಮ ತಂಗಿ ಕೈಲಿ ಹಾಡ್ಸಲ್ವಂತೆ. ಏನಮ್ಮ ದೇವ್ರು ಕೊಟ್ಟ ತಂಗಿ, ದೇವ್ರ ಮೇಲೆ ಇದಕ್ಕಿದ್ದಂಗೆ ಗಂಡ ಹೆಂಡತಿ ಇಬ್ರಿಗೂ ಭಕ್ತಿ ಬಂದ್ಬಿಟ್ಟಿದೆ. ಏನು ಪುಣ್ಯಕ್ಷೇತ್ರಕ್ಕೆ ಕೊಟ್ರ? ಇಲ್ಲ, ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ, ಆಸ್ತಿಲಿ ಅರ್ಧ ಭಾಗ ಕೊಟ್ಬಿಡು. ಅಲ್ಲ, ನೀನು ಇದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗ್ತೀನಿ ಆಸ್ತಿಲಿ ಭಾಗ ಕೇಳ್ಬಿಟ್ರೆ ನನ್ನ ಕತೆ ಏನಾಗಬೇಕು ಅಂತ. ಇನ್ನೇನು ಇಷ್ಟ ಅವಮಾನ ಆದ್ರೂ ಅವಳು ಈ ಮನೇಲಿ ಇರ್ಬೇಕಾ? ಮೇಡಮ್ ಅವರೇ, ಆಗಿರೋ ಗಾಯಕ್ಕೆ ಉಪ್ಪು ಸಾವಿರ ಬೇಡಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ. ಅದೇ ಅಂದ್ರೆ ನೀವೇನು ಒಳ್ಳೆ ಹಮಾಲರ ತರ ಓದ್ಕೊಂಡೆ ನಿಂತಿದ್ರ, ಎಲ್ಲ ತಗೊಂಡೋಗಿ ರೂಮಲ್ಲಿ ಇಟ್ಟಿಪ್ಪ. ಆಗಲ್ಲ ರೀ, ನನ್ನ ಹೆಂಡತಿ ಮಾತಿಗೆ ಈ ಮನೇಲಿ ಬೆಲೆ ಇಲ್ಲ ಅಂದ್ಮೇಲೆ ನಾವ್ ಯಾಕ್ರಿ ಇರ್ಬೇಕು? ನಾವು ಬೇರೆ ಹೋಗ್ತೀವಿ, ನಮ್ ಪಾಲಿನ ಆಸ್ತಿ ಕೊಟ್ಬಿಡಿ. ತಗುದು ಬಿಟ್ಟ ಅಂದ್ರೆ ಬಾಲಿರೋ ಹಲ್ಲೆಲ್ಲ ಟೈಲ್ಸ್ ಮೇಲೆ ಬಿದ್ದು ಬಿಡ್ಬೇಕು. ಯಾವ್ದಲ್ಲ ನಿನ್ ಪಾದ? ಪಾಂಡುರಂಗ, ಇವ್ರು ಯಾರು? ಏನಮ್ಮ ಹಿಂಗ್ ಕೇಳ್ತೀಯ? ಈ ಮನೆ ಹಳೆ ಅಂದ್ರು. ಇದಕ್ಕಿಂತ ಹೆಚ್ಚಾಗಿ ಅದು ನಿನಗೆ ತಾಳಿ ಕಟ್ಟಿದ ಗಂಡ ಅಮ್ಮ. ಮತ್ತೆ ಆಸ್ತಿ ನಂದಾದ್ರೇನು ಇವ್ರದಾದ್ರೇನು ಎರಡು ಒಂದೇ ತಾನೆ? ಹೌದಮ್ಮ. ಆಸ್ತಿ ನಾನ್ ಪಾಲ್ ಕೇಳಿದ್ರೇನು ಇವ್ರ ಪಾಲ್ ಕೇಳಿದ್ರೇನು ಎರಡು ಒಂದೇ ತಾನೆ? ಹೌದಮ್ಮ. ಮತ್ತೆ ಆಸ್ತಿ ಪಾಲ್ ಕೇಳಕ್ಕೆ ನೀನ್ ಯಾರು ಅಂತ ಇವ್ರನ್ನೇ ಕೇಳ್ತೀಯಲ್ಲ, ಇಷ್ಟಕ್ಕೂ ನೀನ್ ಯಾರು? ಹೇಳ್ರಿ, ನನಗ್ ತಾಳಿ ಕಟ್ಟಿದ ಗಂಡ ಅಂತ. ಅಮ್ಮ ತಾಯಿ ಪೆಟ್ರೋಲ್ ಬಾಂಬ್, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಯಾಕೋ ಈಗೀಗ ಈ ಮನೆಯಲ್ಲಿ ನಮ್ಮ ಅಸ್ತಿತ್ವನ ಕಿತ್ಕೊಂಡು ಹೋಗ್ತಾ ಇದೆ. ನಿನ್ನ ಅಸ್ತಿತ್ವನ ನೀನ್ ಈ ಮನೆಯಲ್ಲಿ ಉಳಿಸ್ಕೋಬೇಕು ಅಂದ್ರೆ ನಾನ್ ಸಿನಿಮಾದಲ್ಲಿ ಹಾಡು ಹೇಳ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಆಯ್ತಮ್ಮ, ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಲಗೇಜ್ ತಂದ್ ಕೆಲ್ಸ ಆಯ್ತು, ಇದ್ರಲ್ಲಿರೋ ಬಟ್ಟೆನ ಒಗೆಯಕ್ ಹಾಕಿಪ್ಪ. ಅಣ್ಣಯ್ಯ, ಏನಾಯ್ತು ನನ್ ವಿಷಯ? ದೇವರು ಕೊಟ್ಟ ತಂಗಿ, ಈ ಸಿನಿಮಾದಲ್ಲಿ ಹಾಡೋದು, ಕ್ಯಾಸೆಟ್ ಅಲ್ಲಿ ಹಾಡೋದು, ಇದೆಲ್ಲ ಒಂದು ದೊಡ್ಡ ಗೋಲ್ಮಾಲ್ ಗೊತ್ತೇನಮ್ಮ. ನಿಮ್ಮಂತ ಹೊಸಬ್ರನ್ನ ಕರ್ಕೊಂಡು ಹೋಗಿ ಮೊದಲು ಹಾಡಿಸ್ಬಿಡ್ತಾರೆ, ಅದ್ರ ಮೇಲೆ ಬೇರೆ ಯಾರನ್ನಾದ್ರೂ ಮೇನ್ ಸಿಂಗರ್ ಕರ್ಕೊಂಡು ಬಂದು ಹಾಡಿಸ್ತಾರೆ. ಆಗ ನೀವು ಟ್ರ್ಯಾಕ್ ಸಿಂಗರ್ ಆಗ್ಬಿಡ್ತೀರಾ. ಏನು ಯಜಮಾನ್ರೆ, ನಾನು ಟ್ರ್ಯಾಕ್ ಸಿಂಗರಾ? ಯಾವ ಮುಟ್ಟಾಳನೆ ಹಾಗಂತ ಹೇಳಿದ್ದು? ಆ ಮ್ಯೂಸಿಕ್ ಡೈರೆಕ್ಟರ್ ನಿನ್ಗೆ ಹೇಳಿದ್ರೆ ತಾನೆ ನೀನೇ ಮೇನ್ ಸಿಂಗರ್ ಅಂತ. ಅವಳಂದ್ರೆ ಮೇನ್ ಸಿಂಗರ್, ನಾನಂದ್ರೆ ಟ್ರ್ಯಾಕ್ ಸಿಂಗರಾ? ಯಜಮಾನ್ರೆ, ನಿಮ್ ತಂಗಿ ಮೇಲಿರೋ ಪ್ರೀತಿಗೋಸ್ಕರ ನನ್ನೇ ನಾನು ಟ್ರ್ಯಾಕ್ ಸಿಂಗರ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಾನು ಊರ್ಗೊಟ್ಟೋಗ್ತೀನಿ, ನನ್ ಪಾಲಿನ ಆಸ್ತಿ 5 ಕೋಟಿ ಬರುತ್ತೆ. ನಾನು ಮನೆ ಬಿಟ್ಟು ಹೋದ್ರೆ ನನಗೂ 5 ಕೋಟಿ ಬರುತ್ತೆ. ಅಲ್ಲ, ಈಗ ಮನೆ ಬಿಟ್ಟು ಹೋಗೋ ವಿಷಯ 5 ಕೋಟಿ ವಿಷಯ ಯಾಕೆ ಅಂತ ಅಲ್ಲ, ನಮ್ದು ಎಂತ ತುಂಬು ಸಂಸಾರ ಅಲ್ವಾ? ನಮ್ಮ ಸಂಸಾರ ಆನಂದ ಸಾಗರ. ಚಂಪ ಹೊರಗಡೆ ಹೋಗಿ ನೀನೀಗ. ಇಲ್ಲ ಯಜಮಾನ್ರೆ, ಏನೇ ಇತ್ಯರ್ಥ ಆದ್ರೂ ಅದ್ ನಮ್ ಮುಂದೆನೆ ಆಗ್ಬೇಕು. ಬಾ ನೀನು. ಅತ್ತಿಗೆ, ದೇವರು ಕೊಟ್ಟ ತಂಗೆ, ಇನ್ನೊಂದು 2 ದಿನ ನನಗೆ ಟೈಮ್ ಕೊಡುವ. ಅಲ್ಲ, ಈ ಸಿನಿಮಾದಲ್ಲಿ ಹಾಡಕ್ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಬೆಂಕಿ ಬಿತ್ತು. ಇದಕ್ಕಿಂತ ಅಪ್ಪನಂತ ಮ್ಯೂಸಿಕ್ ಡೈರೆಕ್ಟರ್ ಮನೆ ಕರ್ಕೊಂಡು ಬರ್ತೀನಿ. ಅಷ್ಟೇ ಯಾಕೆ, ಟೈಮ್ ಸಿಕ್ಕರೆ ಆ ಜಯಂತ್ ಕಾಯ್ಕಿಣಿನೇ ಮನೆಗೆ ಹಾಕೊಂಡ್ ಬಂದು ನಿನಗೋಸ್ಕರ ಹೊಸ ಸಾಹಿತ್ಯ ಬರೆಸ್ತೀನಿ. ಸಾಧ್ಯವಾದ್ರೆ ಮುಂಗಾರು ಮಳೆ ಗಣೇಶನ್ ಹಾಕೊಂಡು ಒಂದು ಸಿನಿಮಾನ ಮಾಡಿಸ್ಬಿಡ್ತೀನಿ. ಅಣ್ಣ, ನೀನ್ ಇಷ್ಟು ಒಳ್ಳೆಯವನಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಏನ್ರಿ, ಮನೆ ಕೆಲಸದೊಳಗೆ ಅನುಕೂಲ ಆಗ್ಲಿ ಅಂತ ಹೊಟ್ಟಿದ ತಂಗಿಗೆ ಸುಳ್ಳು ಹೇಳ್ತಿದ್ದೀರಾ? ಅಂದ್ರೆ ಇಷ್ಟೊತ್ತವರೆಗೂ ನೀನ್ ನನ್ನ ಹತ್ರ ಬಿಟ್ಟಿದ್ದ ಪಟ್ಟಿನ? ಮತ್ತಿನ್ನೇನು? ಅಣ್ಣ, ನೀನ್ ಇಷ್ಟೊಂದು ಮೋಸ್ಕರ ಅಂತ ನನಗ್ ಗೊತ್ತಿರ್ಲಿಲ್ಲ. ಈಗ್ಲಾದ್ರೂ ಗೊತ್ತಾಯ್ತಲ್ಲಮ್ಮ. ಬೇಡವೇ ಬೇಡ, ನಿನ್ ಸವಾಸ ಬೇಡ ಅಣ್ಣ. ಆಸ್ತಿಲಿ ಅರ್ಧ ಭಾಗ ಕೊಟ್ಬಿಡು, ನಾನೇ ಸಿನಿಮಾ ತಕ್ಕೊಂಡು ನಾನೇ ಹಾಡು ಹೇಳ್ಕೊಂಡು ನಮ್ಮ ಯಜಮಾನ್ರಿಗೆ ತೋರ್ಸ್ಕೊತೀನಿ. ಮೇಡಮ್ ಅವ್ರೆ, ಯಾಕ್ರಿ ಹಿಂಗ್ ಫಿಟ್ಟಿಂಗ್ ಇಡಕ್ ಶುರು ಮಾಡ್ಬಿಟ್ರಿ? ಮತ್ತಿನ್ನೇನ್ರಿ, ಎಷ್ಟ್ ಸಲ ಹೇಳ್ತೀನಿ ಏಕವಚನದಲ್ಲಿ ಕರೀರಿ ಅಂತ. ಯಾವತ್ತಾದ್ರೂ ಕರ್ದಿದ್ದೀರಾ? ಮೇಡಮ್ ಅವರೇ, ನಾವು ಕನ್ನಡ ಯೂನಿವರ್ಸಿಟಿಗೆ ಹೋಗಿ ವಿಚಾರಿಸಿ ನೋಡಿದ್ವಿ. ದೊಡ್ಡ ಪಂಡಿತರೆಲ್ಲ ಸೇರ್ಕೊಂಡು, ನೋಡಿಪ್ಪ ನೀವು ನಿಮ್ಮ ಮನೆಯವ್ರನ್ನ ಬಹುವಚನದಲ್ಲೇ ಕರಿಬೇಕು ಅಂತ ಹೇಳಿದ್ರು. ನಾನೇನ್ ಮಾಡ್ಲಿ? ಕನ್ನಡ ಯೂನಿವರ್ಸಿಟಿ ಹುಟ್ಟಕ್ ಮುಂಚೆನೆ ನಾನು ಹುಟ್ಟಿದ್ದೀನಿ, ಅದು ಅವ್ರಿಗೆ ಗೊತ್ತಂತ. ಮೇಡಮ್ ಅವರೇ, ಏನೇ ಆಗ್ಲಿ ನಾನು ನಿಮ್ಮನ್ನ ಏಕವಚನದಲ್ಲಿ ಕರಿಯಕ್ ಆಗಲ್ಲ ರೀ. ಸರಿ, ನನ್ಗೂ ಫಿಟ್ಟಿಂಗ್ ಹಿಡ್ದೆ ಇರಕ್ ಆಗಲ್ಲ ರೀ. ನೀವು ಸ್ವಲ್ಪ ಸುಮ್ಮನೆ ಇರಕ್ ಆಗಲ್ವೇನೆ ಕತ್ತೆ? ಸುಮ್ಮನೆ ಇರಕ್ ಆಗಲ್ವಾ ಕತ್ತೆ ಅಂದೆ. ಇನ್ನೊಂದ್ಸಲ ನಿನ್ನ ಕತ್ತೆ ಅಂತ ಅದೆಷ್ಟು ಸಲ ನಾನು ಕರಿಬೇಕು ಅಂತ. ನನಗೆ ತುಂಬಾ ಸಂತೋಷ ಆಯ್ತು. ನಾನು ಏನ್ ಮಾಡ್ಬೇಕು ಹೇಳಿ? ಹೋಗಿ ನಮ್ಮ ತಂಗಿಗೆ ಸ್ವಲ್ಪ ಸಮಾಧಾನ ಮಾಡ್ಬಿಡೆ. ಆಯ್ತು ಕಣೋ. ಪಲ್ಲು, ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಅವಕಾಶಗಳು ತಾನಾಗೆ ನಮ್ಮನ್ನು ಹುಡ್ಕೊಂಡ್ ಬರ್ಬೇಕೇ ಹೊರತು ನಾವಾಗೆ ಅದ್ರ ಹಿಂದೆ ಹೋದ್ರೆ ನಮ್ಗೆ ಮರ್ಯಾದೆ ಇರಲ್ಲ. ಹೌದಾ ಅದ್ಕೆ? ಹಾಗಂತ ನೀ ಸುಮ್ನೆ ಇರೋದು ಸರಿಯಲ್ಲ. ಯಾಕಂದ್ರೆ ನೀನು ಈ ಮನೆ ಮಗಳು, ಈ ಮನೆ ಕುಡಿ. ನನ್ನನ್ ಬಿಟ್ರೆ ಈ ಮನೆಗೆ ಯಜಮಾನಿ ನೀನೆ. ಅಣ್ಣನ್ಗೆ ನಮ್ಮಿಬ್ರಿಗಿಂತ ಆ ಚಂಪರ್ ಮೇಲೆ ಪ್ರೀತಿ ಜಾಸ್ತಿ ಅಂತ ಕಾಣತ್ತೆ.
ಯಾವುದೇ ಕಾರಣಕ್ಕೂ ನೀನ್ ಆ ಚಂಪನ್ಗೆ ಹಾಡೋದಕ್ಕೆ ಅವಕಾಶ ಕೊಡಬಾರ್ದು. ಏನಕ್ಕೆ ನೀವು ಹಾಗೂ ಮಾತಾಡ್ತೀರಾ ಹೀಗೂ ಮಾತಾಡ್ತೀರಾ? ಹೌದು, ನನಗೆ ಖುಷಿ ಜಾಸ್ತಿ ಆದಾಗ ನನ್ನ ಸ್ಟೈಲೇ ಚೇಂಜ್ ಆಗುತ್ತೆ. ಏನಪ್ಪ, ನಮ್ಮ ಅಣ್ಣನ್ಗೆ ಆ ಕೆಲಸದೊಳ ಮೇಲೆ ಇರೋ ಪ್ರೀತಿ ನನ್ನ ಮೇಲೆ ಇಲ್ಲ. ಹೇಗಾದ್ರೂ ಮಾಡಿ ಆ ಚಂಪಾ ಹಾಡೋದನ್ನ ನಾನು ನಿಲ್ಲಿಸ್ಬೇಕು. ಅವಳು ಏನಾದ್ರೂ ಹಾಡು ಹೇಳಿದ್ರೆ ಥಿಯೇಟರ್ಗೆ ಕಲ್ಲು ಹೊಡಿತೀನಿ. ಕಲ್ಲು ಹೊಡಿಬಾರ್ದಪ್ಪ, ಕಲ್ಲನ್ನ ಎತ್ ಹಾಕ್ಬೇಕು. ಅವ್ಳ್ ಹಾಡೋದನ್ನ 4 ದಿನ ನಿಲ್ಲಿಸ್ಬಿಡ್ಬೇಕು. ಅದಕ್ಕೇನ್ ಮಾಡೋದು? ಇದನ್ನ ನಿಂಬೆ ಹಣ್ಣು ಶರ್ಬತ್ತಲ್ಲಿ ಬೆರೆಸ್ಕೊಡಿ. 4 ದಿನ ಅವ್ಳ ಗಂಟ್ಲು ಪೀಪಿ ಏನ್ ಮಾಡ್ತಾ ಇದ್ಯಾ? ನಿನಗೋಸ್ಕರ ಸ್ಪೆಷಲ್ ಆಗಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಡ್ತಾ ಇದೀನಿ. ಇದ್ ನಿನಗೆ, ಇದ್ ನನಗೆ. ಏಲಕ್ಕಿ ಪುಡಿ ಹಾಕಿದ್ಯಾ? ಮರ್ತ್ಬಿಟ್ನಲ್ಲ. ಏಲಕ್ಕಿ ಪುಡಿ ತಗೊಂಡ್ ಬಾ, ಅದನ್ನ ಹಾಕ್ಬಿಟ್ಟು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹೌದಾ? ಎಲ್ಲಿದೆ? ಅಲ್ಲೇ ಎಲ್ಲಾರು ಹುಡುಕು 3-4 ಡಬ್ಬ ಸಿಗುತ್ತೆ. ನಿಂಬೆನ್ ಶರ್ಬತ್ತು ತುಂಬಾ ಚೆನ್ನಾಗಿದೆ ಕಣೋ. ನೀನು ನನ್ಗೆ ಅಂತ ಜ್ಯೂಸ್ಗೆ ಪುಡಿ ಮಿಕ್ಸ್ ಮಾಡಿದ್ಯಲ್ಲ, ಆ ಜ್ಯೂಸ್ ನಾನು ನಿನ್ಗೆ ಕುಡ್ಸಿದೀನಿ. ಗಾಳಿ ಆಗ್ಬೇಡ, ಆ ಜ್ಯೂಸ್ ನ ಪಾತ್ರೆಯಲ್ಲಿ ಚೆಲ್ಲಿದೀನಿ. ಇನ್ನೊಂದ್ಸತಿ ಹೀಗೆ ಏನಾದ್ರೂ ಮಾಡಿದ್ರೆ ನಾನ್ ನಿನ್ ಹಾಗೆ ಪುಡಿ ಗಿಡಿ ಎಲ್ಲ ಬೆರ್ಸಲ್ಲ, ನಿನ್ ಗಂಟ್ಲು ಪೀಪಿನ ಎದುರಿಸ್ಬಿಡ್ತೀನಿ. ಬನ್ನಿ ದೇವರು ಕೊಟ್ಟ ತಂಗಿ, ಬಮ್ಮ ಬಾ 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 ಬಾ. ಇವರು ಕುನಾಲ್ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟರ್, ತುಂಬಾ ಫೇಮಸ್. ಅಣ್ಣ ಒಂದ್ ಬಿಡ್ಲಾ? ನೀನು ಅವತ್ತು ಬಿಟ್ಟಿದ್ದೆ ಸಾಕಮ್ಮ, ನಿನ್ನ ಪ್ರತಿಭೆನೆಲ್ಲ ಇವ್ರ ಮುಂದೆ ತೋರಿಸ್ಬೇಡ. ಇವಳು ದೇವರು ಕೊಟ್ಟ ತಂಗಿ ಪಲ್ಲು ಉರ್ಫ್ ಪಲ್ಲವಿ. ತುಂಬಾ ಸುಂದರವಾಗಿದ್ದಾರೆ, ಅಂದ್ಮೇಲೆ ಸುಂದರವಾಗಿ ಹಾಡ್ತಾರೆ. ಏನು ಯಜಮಾನ್ರೆ, ನಾನು ಸುಂದರವಾಗೇ ಇದ್ದೀನಿ ಅಂದ್ಮೇಲೆ ನಾನು ಸುಂದರವಾಗೇ ಹಾಡ್ತೀನಲ್ವಾ? ಅಣ್ಣ ಈಗ ಹಾಡೋದು ಅವಳ ನಾನು ಅಂತ ಡಿಸೈಡ್ ಮಾಡು. ಚಂಪಾ, ನೀನು ಹಾಡೋದು ಆ ಡೈರೆಕ್ಟರ್ ಹತ್ರ. ಇವರು ನಾರಿ ಸೀರೆ ಉಟ್ಟರೆ ಭಾರಿ ಅಂತ ಸಿನಿಮಾ ತೆಗಿತಾ ಇದ್ದಾರೆ, ಅದಕ್ಕೆ ಪಲ್ಲು ಕೈಲಿ ಹಾಡಿಸ್ತಾ ಇದ್ದಾರೆ. ನೀನ್ ಇಲ್ಲಿಂದ ಹೋಗು. ಅಲ್ಲ ಯಜಮಾನ್ರೆ, ಆ ಸಿನಿಮಾ ನಾನು ಹಾಡ್ಬೇಕು. ಹೋಗು ಅಂತ ಹೇಳ್ತಾ ಇದ್ದೀನಿ ತಾನೆ, ಹೋಗ್ಬೇಕಪ್ಪ. ಪಲ್ಲವಿ ಅವರೇ, ಇನ್ ಮುಂದೆ ನೀವು ಬರೀ ಪಲ್ಲವಿ ಅಲ್ಲ, ನಿಮ್ಮಿಂದ ಹಾಡ್ಸಿದ್ಮೇಲೆ ನಿಮ್ಮನ್ನ MD ಪಲ್ಲವಿ ರೇಂಜ್ಗೆ ಏರಿಸ್ತೀನಿ. ನೀನು ನಾವೇನೋ ಮಾತಾಡ್ಬೇಕು, ನೀನು ಒಳಗಡೆ ಹೋಗಿ ಶ್ರುತಿ ಪಟ್ಟಿಗೆನೆಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ. ಗಂಟ್ಲಿಗೇನೋ ಶ್ರುತಿ ಪಟ್ಟಿಗೆ ಅನ್ನೋದು, ಹೋಗ ನೀನ್ ಇಲ್ಲಿದ್ದ. ಕುನಾಲ್ ಅವ್ರೆ, ಚೋಡೋದೇನೋ ಚೋಡ್ಬಿಟ್ರೆ MD ಪಲ್ಲವಿ ರೇಂಜಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ರಲ್ಲ, ಯಾಕೆ ಅಂತ? ಇದೆಲ್ಲ ಸಾಧ್ಯನಾ? ಅದು ಸಾಧ್ಯ. ಇವ್ರ ಧ್ವನಿ ಮತ್ತು ಪಿಚ್ ನ ಟೆಸ್ಟ್ ಮಾಡ್ತೀನಿ. ಅವ್ರ ಧ್ವನಿ ಪಿಚ್ ಸೆಟ್ ಆಗೋ ರೀತಿ ಕಂಪ್ಯೂಟರ್ ಅಲ್ಲಿ ಅಡ್ಜಸ್ಟ್ ಮಾಡಿಸಿ ಬೇರೆ ಕೈಯಿಂದ ಆಡಿಸ್ತೀನಿ. ಆಗ ಇವರೇ ಹಾರ್ದಾಗಿರುತ್ತೆ. ಒಂದ್ CD ತಂದ್ಕೊಟ್ಬಿಡ್ತೀನಿ, 50,000 ಕೊಟ್ಬಿಡಿ. ಅಲ್ಲ, ಇದು ನಿಮಗೆ ಹೇಗ್ ಗೊತ್ತಾಯ್ತು ಅಂತ? ನಮಗೆ ತೂಕದಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ನೀವು ಸ್ಟುಡಿಯೋಕ್ಕೆ ಕರ್ಕೊಂಡೋಗಿ ರೆಕಾರ್ಡಿಂಗ್ ಮಾಡ್ತೀರೋ ಅಥವಾ ಇಲ್ಲೇ ಮಾಡ್ಬಿಡ್ತೀರಾ? ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತೀನಿ. ಹೌದಾ? ತಂಗಮ್ಮ ಬಾ. ತಂಗಮ್ಮ, ನಿಂದು ಭಾಗ್ಯನಮ್ಮ. ನಿನ್ನ ಕೈಲಿ ಹಾಡಿಸ್ತೇನೆ, ಇವರು ರೆಕಾರ್ಡ್ ಮಾಡಿ ಕೊಟ್ಬಿಡ್ತಾರಂತೆ. ಪಾಂಡುರಂಗ ಅವರೇ, ಕೊನೆಯದಾಗಿ ಹೇಳ್ಬಿಡಿ, ಆಗುತ್ತೋ ಇಲ್ವೋ ಅಂತ. ಇಲ್ಲ, ಅದು ಮನೆಯಲ್ಲಿ ಇಷ್ಟು ದಿವಸ ಸ್ವಲ್ಪ ಗೊಂದಲ ಇತ್ತು, ಇನ್ ಮುಂದಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ ಬಿಡಿ. ಏನ್ರಿ ಸರಿ ಹೋಗೋದು? ನಮ್ ಡೈರೆಕ್ಟ್ರು, ಪ್ರೊಡ್ಯೂಸರು ನಮ್ ಗುರುಗಳನ್ನ ಎಷ್ಟು ಬೈದ್ರು ಗೊತ್ತಾ? ನಾನ್ ಟವಲ್ ಕೊಟ್ರು ಸಾಕಾಗ್ಲಿಲ್ಲ. ಅಲ್ಲ, ಈಗ ಅಂತದ್ ಏನಾಯ್ತು ಅಂತ? ಇನ್ನೇನ್ರಿ ಆಗ್ಬೇಕು? ನೀವು ಚಂಪಾಕಲಿ ಅವ್ರನ್ನ ಕಳ್ಸ್ಕೊಡ್ತೀನಿ, ಅವ್ರು ಹಾಡ್ತಾರೆ ಅಂತಂದ್ರಿ, ಅವ್ರು ಬರ್ಲೇ ಇಲ್ವನ್ರಿ? ನನ್ಗಿಂತ ಪಲ್ಲುನೇ ವಾಸಿ. ಅವ್ರ ತಂಗಿ ನಾರಿ ಸೀರೆ ಉಟ್ಟರೆ ಭಾರಿ ಅನ್ನೋ ಸಿನಿಮಾಕ್ಕೆ ಹಾಡಿದಾಳೆ. ಯಾರಮ್ಮ ನಿನಗೆ ಹಾಗೆ ಹೇಳಿರೋದು? ಕುನಾಲ್ ಅನ್ನೋ ಮ್ಯೂಸಿಕ್ ಡೈರೆಕ್ಟರ್ ಬಂದು ರೆಕಾರ್ಡಿಂಗ್ ಇದೆ ಅಂತ ಅವ್ರ ತಂಗಿನ ಕರ್ಕೊಂಡು ಹೋಗಿದ್ರು. ಪಾಂಡುರಂಗ ಅವರೇ, ನಿಮ್ CD ರೆಡಿ. ಏನ್ ಸರ್ ನೀವಿಲ್ಲಿ? ಯಾವ್ದ್ರಿ ಅದು CD? ಹೇಗಿದೆ ನಾನ್ ಹಾಡಿದ್ದು? ಯಾಕ್ರಿ ಹೀಗ್ ಮಾಡಿದ್ರಿ? ಯಾರೋ ಮಾಡಿ ಟೂನ್ಗೆ ಯಾರ ಕೈಯಿಂದನೂ ಹಾಡ್ತಿದ್ದೀರಾ? ಇದು ಯಾರೋ ಮಾಡಿದ್ದಲ್ಲ, ನಾರಿ ಸೀರೆ ಉಟ್ಟರೆ ಭಾರಿ ಅನ್ನೋ ಸಿನಿಮಾಗೆ ನನ್ನ ತಂಗಿ ಕೈಲಿ ಕುನಾಲ್ ಅವರು ಹಾಡ್ತಾ ಇದ್ದಾರೆ. ಇದು ನಾರಿ ಸೀರೆ ಉಟ್ಟರೆ ಭಾರಿ ಸಿನಿಮಾದ್ದಲ್ಲ, ಪೋರ ಪಂಚೆ ಉಟ್ಟ ಪೋರ ಅನ್ನೋ ಸಿನಿಮಾದ್ದು. ಆ ಸಿನಿಮಾದ್ ಮ್ಯೂಸಿಕ್ ಮಾಡಿದವನು ನಾನೇ. ಯಾಕ್ರಿ ಹೀಗ್ ಮಾಡಿದ್ರಿ? ಅದು ಬೇಕಂತ ಮಾಡಿದ್ದಲ್ಲ. ಸಾಕ್ ಸುಮ್ನೆ ಇರ್ರಿ. ಆ ಹಾಡ್ನ ನೇರವಾಗಿ ಕಾಪಿ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಾ. ಆ ಹಾಡನ್ನ ಹಾಡಿರೋರೇ ಬೇರೆ. ಇದೇ ಟ್ರ್ಯಾಕ್ ನಲ್ಲಿ ಇವ್ರ ಕೈಲಿ ಹಾಡಿಸಿ ನೀವು ಮೋಸ ಮಾಡಿದ್ದೀರಾ. ಮನೆಯಲ್ಲಿ ಇವ್ರ ತಂಗಿ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಿದಾರೆ ಅಂತ ಹೇಳಿ ಪಾಂಡುರಂಗ ಅವರೇ 50,000 ರೂಪಾಯಿ ಕೊಟ್ಟು ಏನಾರು ಆಗ್ಲಿ ಮಾಡ್ಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ಮಾಡ್ಬಿಟ್ಟೆ ಸರ್. ಪಲ್ಲು, ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಅಣ್ಣ ಎಂಥವ್ರು ಅಂತ? ಅಣ್ಣಯ್ಯ, ನೀನ್ ಇಷ್ಟೊಂದು ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ.
ಪಾಂಡುರಂಗ ಅವರೇ, ನಾನು ನಿಮ್ಮ ಮೇಲೆ ಕೃತಿ ಚೌರ್ಯದ ಕೇಸ್ ಹಾಕ್ತಾ ಇದ್ದೀನಿ. ಹೇ, ಗುರುಗಳೇ ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ. ಆಮೇಲೆ ನಮ್ಮ ಗಂಡಗಲಿ ವಂಶದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತೆ. ಹಾಗಾಗ್ಬಾರ್ದು ಅಂತ ಅನ್ನೋದಾದ್ರೆ ಪರಿಹಾರ ಧನ ಅಂತ 50 ಲಕ್ಷ ರೂಪಾಯಿ ಕೊಡಿ.